ಇದನ್ನ ನಂಬ್ಕೊಳ್ತಿದ್ಯಾ? ಕುಡಿ, ಮೈ ತುಂಬ ನಂಜು ತುಂಬಿಕೊಂಡಿದ್ಯಲ್ಲ. ತಾತ ಸಂಜೀವ, ಗುಡಿಲಿ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಾಗೋದು ಬೇಡ, ಆಯ್ತಾ? ಅಲ್ಲ ತಾತ, ಅವ್ರು ನಿಮ್ಮಲ್ಲಿ ದಾಳಿ ಮಾಡಕ್ ಬಂದ್ರಲ್ಲ, ಯಾರಿರ್ಬೋದು? ತುಂಬ ಕುಟುಂಬ ನೋಡಿದ್ರೆ ಕೆಲವರಿಗೆ ಪ್ರೀತಿ, ಕೆಲವರಿಗೆ ಕುತೂಹಲ, ಕೆಲವರಿಗೆ ಖುಷಿ, ಇನ್ನು ಕೆಲವರಿಗೆ ಅಸೂಯೆ. ಆದ್ರೂ ತಾತ ನೀವು ಹುಷಾರಾಗಿರಿ. ಸರಿ ಕಣಮ್ಮ. ಸರಿ, ಅಮ್ಮ ಕಾಯ್ತಿರ್ತಾರೆ, ಏನಾದ್ರೂ ಇದ್ರೆ ಹೇಳಿ ಕಳ್ಸಿ. ಸರಿ, ನೀವು ಹೋಗಿ ಬನ್ನಿ. ಬರ್ತೀವಿ. ಬರ್ತೇವೆ. ಇವ್ರಿಗೆ ಜೇನ್ ಹುಳದ ಕೈಲಿ ಕಚ್ಚಿಸ್ಕೊಂಡಿರೋ ಅನುಭವ ಇಲ್ಲ ಅಂತ ಕಾಣುತ್ತೆ. ಒದ್ದಾಡ್ಬಿಟ್ರು ಕಣೆ. ಹೌದು ಅಣ್ಣ, ಪಾಪ. ಹೇಗೋ ಒಂದು ಮದ್ದು ಮಾಡಿದ್ದಕ್ಕೆ ಒಂಚೂರು ಸುಧಾರಿಸ್ಕೊಂಡ್ರು. ಬಾ, ಮನೆ ಕಡೆ ಹೋಗ್ತಾ ಇದ್ದೀನಿ, ಹಾಗೆ ನಿಂಗೆ ಡ್ರಾಪ್ ಮಾಡ್ತೀನಿ. ಅಣ್ಣ, ನೀನು ಬಜಾರಿಗೆ ಹೋಗ್ಬೇಕು ಅಂತ ಇದೆಯಲ್ಲ, ಮನೆಗೆ ಹೋಗಿ ಅಲ್ಲಿಂದ ಹೋಗು, ನಾನು ಮನೆಗೆ ಹೋಗ್ತೀನಿ. ಹೌದಾ? ಸರಿ, ಹುಷಾರು. ನೀನು ಹುಷಾರು. ಹೇಗೆ ಹೋಗು ಮನೆಗೆ. ಹಲೋ. ಇಲ್ಲೆಲ್ಲ ಇಲ್ವಲ್ಲ? ಏನು? ನಾ ಇಂತಾನೆ ಹುಡುಕ್ತಾ ಇದೀಯಾ? ತುಂಬಾ ಒಳ್ಳೆ ಹುಡುಗ. ಹೌದ್ರಿ. ನಾನು ತುಂಬಾ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು. ನಮ್ಮಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಅವನು. ತುಂಬಾ ವರ್ಷದ ನಂತರ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ. ಅದ್ ಸರಿ, ಅಮೃತ ಓದಿನ ಬಗ್ಗೆ ಸಂಜೀವ್ ಹತ್ರ ಮಾತಾಡಿದೀರಾ? ಮಾತಾಡ್ತೀನಿ, ಒಪ್ಕೋತಾನೆ. ಒಂದ್ ವೇಳೆ ಒಪ್ಕೊಳ್ದೆ ಹೋದ್ರೆ? ಅಷ್ಟೇ, ಕುಲ್ದೇವ್ರ ಒಪ್ಪಿಗೆ ನೀಡಾಯ್ತು ಅಂತ ತಾತ ಎಂಗೇಜ್ಮೆಂಟ್ಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ. ನಾವೀಗೂ ಏನು ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ವ್ಯಕ್ತಿ ಹುಟ್ಟದ ಹಬ್ಬದ ದಿನ ಅನೌನ್ಸ್ ಮಾಡ್ದಾಗ್ಲೇ ನಾನು ಹೇಳ್ದೆ, ಅಮ್ಮು ನೀನು ಮಾತಾಡು ಅಂತ. ಧೈರ್ಯ ಹೇಗ್ ಬರುತ್ತೆ ದೇವಕಿ, ಅದು ಮಾವನ್ ಮುಂದೆ ಮಾತಾಡಕ್ಕೆ? ಆ ಹುಡ್ಗ ಹೇಗೋ ಏನೋ, ಮಾವ ಹುಡ್ಗನ್ ಒಪ್ಪಿದ್ದಾರೆ ಅಂತ ನನ್ ಮಗಳನ್ನ ಮದ್ವೆ ಮಾಡ್ಕೊಡಕ್ಕಾಗತ್ತ? ಯಾರು ಒಪ್ಲಿ ಬಿಡ್ಲಿ, ನಾನು ಅಮ್ಮನ ಕರ್ಕೊಂಡು ಹೋಗ್ತೀನಿ. ಆದಿ, ಏನ್ ಜೋಕ್ ಮಾಡ್ತಾ ಇದೀಯಾ? ಅಪ್ಪ ಅಲ್ಲಿ ಅಮ್ಮ ಮದುವೆ ಬಗ್ಗೆ 100 ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ. ನೀನ್ ನೋಡಿದ್ರೆ ಅವಳನ್ನ ಕರ್ಕೊಂಡು ಹೋಗ್ತೀನಿ ನಿಂತಿದ್ಯಲ್ಲ. ಈಗ ಮಾಡೋದ್ರಿಂದ ಅಪ್ಪನ ಮರ್ಯಾದೆ ಏನಾಗುತ್ತೆ ಅಂತ ಯಾರಾದ್ರೂ ಸ್ವಲ್ಪ ಯೋಚನೆ ಮಾಡಿದೀರಾ? ಆ ವ್ಯಕ್ತಿ ಮರ್ಯಾದೆ ಹಾಳಾಗುತ್ತೆ ಅಂತ ಅಮ್ಮು ತನ್ನ ಜೀವನನ ಹಾಳು ಮಾಡ್ಕೊಳಕ್ಕಾಗುತ್ತಾ? ಅಲ್ಲ, ಯಾರಾದ್ರೂ ಒಬ್ರು ಅವಳಿಗೆ ಹೇಗ್ ಬೇಕೋ ಹಾಗೆ ಬದುಕಿ ಅಂತ ಹೇಳ್ತಾ ಇದ್ದೀರಾ? ದೇವಕಿ, ನಿನಗೆ ಅಪ್ಪನ ಮೇಲೆ ಕೋಪ ಇರ್ಬೋದು, ದ್ವೇಷನೂ ಇರ್ಬೋದು. ಹಾಗಂತ ತಪ್ಪು ಡಿಸಿಷನ್ ತಗೊಳ್ಳೋರ್ನ ಸಪೋರ್ಟ್ ಮಾಡೋದು ಸರಿ ಅಲ್ಲ. ಚೆನ್ನಾಗಿ ಹೇಳ್ದೆ ಕಣೋ, ಇಷ್ಟೆಲ್ಲ ನೀನ್ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಹಾಗಲ್ಲದು. ಆ ವ್ಯಕ್ತಿ ಮೇಲೆ ದ್ವೇಷ ಸಾಧಿಸೋದ್ರಿಂದ ನನಗೇನು ಸಿಗಲ್ಲ. ನನಗೆ ಅಮ್ಮು ಬದುಕು ಮುಖ್ಯ. ನನ್ನೂರು ನನ್ನವರ ಮಧ್ಯೆ ಅಮೃತ ಮದುವೆ ಆಗ್ತಿರೋದು. ನನ್ನ ಕನಸು ನನಸಾಗ್ತಾ ಇದೆ. ನೋಡು ಆದಿ, ನೀನೇನ್ ಪ್ಲಾನ್ ಮಾಡಿದ್ಯೋ ಅದನ್ನೇ ಮಾಡು. ಹಾ ಅತ್ತೆ, ಶಮಿತಾಗ್ ಬರಕ್ ಹೇಳಿದೀನಿ. ಅವಳು ಬರ್ತಿದ್ದಾಗೇನೆ ಅಮ್ಮನ ಕರ್ಕೊಂಡು ಮುಂಬೈಗೆ ಹೋಗಿ ಫ್ಲೈಟ್ ಹತ್ತಿಸ್ತೀನಿ. ಹೈವೇ ರೋಡಲ್ಲಿ ದಮ್ಮಂಗಡಿ ಸಿಕ್ಕಂಗೆ ಇಷ್ಟೊತ್ತಲ್ಲಿ ನಮಗೋಸ್ಕರ ಹುಡ್ಕೊಂಡ್ ಬಂದಂಗಿದೆಯಲ್ಲ ಬೇಬಿ. ಓಹೋ, ಯಾರ ನೀವೆಲ್ಲ? ಇಷ್ಟೊತ್ತಲ್ಲಿ ಯಾರಿಗೋಸ್ಕರ ವೇಟ್ ಮಾಡ್ತಿದ್ಯಾ? ನನ್ನ ಆಂಗಲ್ ಅಲ್ಲಿ ನಾನೇ ಸ್ಮಾರ್ಟು, ನೀನೇನಿದ್ರು ಫಸ್ಟ್ ನನ್ಗೇನೆ. ಏಯ್ ಬಾಕ, ಸುಮ್ಮನೆ ಹೋಗ್ಬಿಡೋಣ ಬಾಕ. ಬಿಡು.
ಏಯ್ ಯಾರೋ ನೀವು ನಮ್ಮೂರಿಗೆ ಬಂದು ನಮಗೆ ಆವಾಜ್ ಆಗ್ತೀರಾ? ಬಿಡು ಅವನನ್ನ. ಆದಿ ಏನಾಯ್ತು? ಏನು